ಇವತ್ತು ನಾವು ನೋಡುವ ಮೂವಿ ಯಾವುದೆಂದರೆ ನರಿವೇಟೆ ಎನ್ನುವ ಮಲಯಾಳಂ ಮೂವಿ. ಇದು ವಯನಾಡ್ನಲ್ಲಿರುವ ಮುತ್ತಂಗ ಕಾಡಿನ ಆದಿವಾಸಿಗಳಿಗೂ ಹಾಗೂ ಅಧಿಕಾರಿಗಳಿಗೆ ನಡೆದ ಹೋರಾಟದ ನಿಜವಾದ ಕಥೆಯಾಗಿದೆ. ಸ್ಟೋರಿ ಏನಂದ್ರೆ, ಈ ಆದಿವಾಸಿಗಳಿಗೆ ಅವಾಗಿದ್ದ ಅಧಿಕಾರಿಗಳು ವಸತಿ ಸೌಲಭ್ಯವನ್ನ ಮಾಡಿಕೊಡುತ್ತೇವೆ ಅಂತ ಮಾತು ಕೊಟ್ಟಿರ್ತಾರೆ. ಆದರೆ ಅದನ್ನು ಇಲ್ಲಿಯವರೆಗೂ ಮಾಡಿಕೊಟ್ಟಿರುವುದಿಲ್ಲ. ಆದ್ದರಿಂದ ಅಲ್ಲಿರುವ ಜನರು ಇವಾಗಿರುವ ಅಧಿಕಾರಿಗಳ ಮೇಲೆ ಸಮರವನ್ನ ನಡೆಸ್ತಾರೆ. ಆ ಸಮರವನ್ನ ತಡೆಯುವುದಕ್ಕೆ ನಮ್ ಹೀರೋ ಬರ್ತಾರೆ. ಹಾಗೆ ಅಲ್ಲಿಯ ಸ್ವಲ್ಪ ರಹಸ್ಯಗಳೆಲ್ಲ ನಮ್ ಹೀರೋಗೆ ತಿಳಿದ ಮೇಲೆ ಅವರು ಗ್ರಾಮವಾಸಿಗಳಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದೇ ಈ ಮೂವಿಯಾಗಿದೆ. ಕಥೆಯೊಳಗೆ ಹೋಗುವುದಕ್ಕಿಂತ ಮುಂಚೆ ನನ್ನ ಸ್ನೇಹಿತರೆಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕಥೆಯೊಳಗೆ ಹೋಗೋಣ. ಈ ಕಥೆಯ ಆರಂಭದಲ್ಲಿ 2023 ನವೆಂಬರ್ 13 ತೋರಿಸ್ತಾರೆ. ಹೀರೋವನ್ನು 4-5 ಪೊಲೀಸವರು ಹುಡುಕುತ್ತಿರ್ತಾರೆ. ಹೀರೋ ಕೂಡ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಒಂದು ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ. ಒಂದು ಘಟ್ಟದ ಮೇಲೆ ಪೊಲೀಸ್ ಅವರಿಗೆ ಹೀರೋ ಇರುವ ಸ್ಥಳ ಗೊತ್ತಾಗುತ್ತದೆ. ಹಾಗೆ ಅಲ್ಲಿ ಬಂದು ನೋಡಿದರೆ ಹೀರೋ ಅಲ್ಲಿ ಇರೋದಿಲ್ಲ. ಅವರು ನೋಡಿದರೆ ಪೊಲೀಸ್ ಅವರಿಗೆ ಹೆದರು ಬಿಟ್ಟು ಫಾರೆಸ್ಟ್ ಒಳಗಡೆ ಹೋಗಿ ಎಲ್ಲಿಗೋ ಓಡಿ ಹೋಗ್ತಾನೆ. ಯಾಕೆ ಏನಾಯ್ತು ಅಂತ ಏನು ಗೊತ್ತಾಗೋದಿಲ್ಲ. ಹಾಗೆ ಕೊನೆಗೆ ಹೀರೋ ಅವ್ರ ಕೈಗೆ ಸಿಕ್ಕಾಕೊಳ್ತಾರೆ. ಹಾಗೆ ಹೀರೋನ ಅವರು ತುಂಬಾ ಹೊಡೆದು ಒಂದು ಗಾರ್ಡನ್ಗೆ ಕರ್ಕೊಂಡೋಗ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ನಮಗೆ ಕೇರಳದಲ್ಲಿರುವ ವಯನಾಡನ್ನ ತೋರಿಸ್ತಾರೆ. ಅಲ್ಲಿರುವ ಮುತ್ತಂಗ ಎಂಬ ಕಾಡಿನಲ್ಲಿ ಕೆಲವು ಗ್ರಾಮವಾಸಿಗಳು ವಾಸವಾಗಿರ್ತಾರೆ. ಹುಲ್ಲಿನ ಗುಡಿಸಲು, ಮಳೆ ಬಂದ್ರೆ ಬಿದ್ದೋಗೋ ತರ ಮನೆ, ಹಾಗೆ ಅವರು ತುಂಬಾ ಭಯದಲ್ಲಿ ಅಲ್ಲಿ ವಾಸವಾಗಿರ್ತಾರೆ. ಈ ಗ್ರಾಮವಾಸಿಗಳಿಗೆ ಒಂದು ಲೀಡರ್ ಇರ್ತಾರೆ. ಅದು ಒಂದು ಲೇಡಿ ಆಗಿರ್ತಾಳೆ. ಆ ಲೇಡಿ ಒಂದು 4-5 ಜನರನ್ನ ತಿರುವನಂತಪುರಂ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನಮಗೆ ಯಾವಾಗ ವಸತಿ ಸೌಲಭ್ಯವನ್ನ ಮಾಡಿಕೊಡ್ತೀರಾ ಅಂತ ಸಮರವನ್ನ ನಡೆಸ್ತಾರೆ. ಆಗ ಅಲ್ಲಿರೋ ಪೊಲೀಸರು ಇನ್ನು ಸ್ವಲ್ಪ ದಿನಗಳಲ್ಲಿ ಗವರ್ಮೆಂಟ್ ನಿಮಗೆ ವಸತಿ ಸೌಲಭ್ಯವನ್ನ ಮಾಡಿಕೊಡ್ತಾರೆ, ಅದಕ್ಕೆ ನೀವು ಮೊದಲು ಆ ಕಾಡಿನಿಂದ ಹೊರಗಡೆ ಬಂದ್ರೇನೆ ನಮಗೆ ಏನಾದರೂ ಮಾಡಕ್ಕೆ ಆಗೋದು ಅಂತ ಪೊಲೀಸ್ ಅವರು ಹೇಳಿದಾಗ ಲೇಡಿ ಹೇಳ್ತಾರೆ, ನಾವು ಆ ಕಾಡನ್ನ ಬಿಟ್ಟು ಬರ್ಬಹುದು, ಆದರೆ ನಿಮ್ಮನ್ನ ನಂಬಿ ಬಂದು ನಮಗೆ ನೀವು ಜೀವನೋಪಾಯವನ್ನು ಕೊಡದಿದ್ದರೆ ನಾವು ಏನು ಮಾಡೋದು? ಆದ್ರಿಂದ ನೀವು ಮೊದಲು ನಮಗೆ ಜೀವನೋಪಾಯವನ್ನ ಮಾಡಿಕೊಡಿ, ಅದಾದ್ಮೇಲೆ ನಾವು ಆ ಕಾಡಿನಿಂದ ಹೊರಗಡೆ ಬರ್ತೀವಿ. ಒಂದ್ ವೇಳೆ ನೀವು ಇದನ್ನ ಮಾಡಿಕೊಡದಿದ್ದರೆ ಕೊನೆಯವರೆಗೂ ನಾವು ಸಮರ ನಡೆಸ್ತಾನೆ ಇರ್ತೀವಿ ಅಂತ ಆ ಲೇಡಿ ಪೊಲೀಸ್ ಅವರನ್ನ ಹೆದರ್ಸ್ತಾಳೆ. ಅಲ್ಲಿಂದ ಕಟ್ ಮಾಡಿದ್ರೆ ತಿರುವನಂತಪುರಂನಲ್ಲಿ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಓದಿ ಮುಗಿಸಿ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ ಗಳನ್ನ ಬರೆದು ಯಾವ ಕೆಲಸ ಬೆಟರ್ ಆಗಿ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ನಮ್ ಹೀರೋ ಹೆಸರು ವರ್ಗೀಸ್ ಅಂತ. ಹೀರೋ ಚಿಕ್ಕವರಿರುವಾಗಲೇ ಅಪ್ಪ ತೀರಿ ಹೋಗಿರ್ತಾರೆ. ಅಮ್ಮ ಮನೆಯಲ್ಲೇ ಚಿಕ್ಕ ಮಕ್ಕಳಿಗೆ ಬಟ್ಟೆ ಹೊಲ್ದು ಕೊಟ್ಟು ಜೀವನ ನಡೆಸ್ತಾ ಇರ್ತಾರೆ. ಇದಲ್ಲದೆ ನಮ್ ಹೀರೋಗೆ ಒದುಗುಪುರಂ ಅನ್ನೋ ಸ್ಥಳದಲ್ಲಿ 60 ಸೆಂಟ್ ಜಮೀನ್ ಇರುತ್ತದೆ. ನಮ್ ಹೀರೋ ಕೆಲಸದ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳದೆ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ. ಇವಾಗ ಸಹ ಅವರು ಒಂದು ಎಕ್ಸಾಮ್ ಬರೆದು ಬರ್ತಿದ್ದಾರೆ. ಅದರಲ್ಲೂ ಸಹ ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಹೀರೋಗೆ ಇರ್ತಾರೆ. ಅವರಿಗೆ ಈ PC ಕಾನ್ಸ್ಟೇಬಲ್ ಅಂತ ಕೆಲಸ ಎಲ್ಲ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಹೀರೋ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಅಮ್ಮ ಮಗ ಡೈಲಿ ಮನೆಯಲ್ಲಿ ಜಗಳ ಆಡ್ತಾರೆ. ನಮ್ ಹೀರೋ ಇದನ್ನೆಲ್ಲ ಕಿವಿಗೆ ಹಾಕೊಳ್ಳದೆ ಸೈಕಲ್ ತಗೊಂಡು ಒಂದು ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿ ಒಂದು ಹುಡುಗಿ ಇರ್ತಾಳೆ. ಅವಳ ಹೆಸರು ನ್ಯಾನ್ಸಿ ಅಂತ. ಇವಳೇ ನಮ್ ಕಥೆಯ ಹೀರೋಯಿನ್ ಆಗಿರ್ತಾಳೆ. ಹೀರೋ ಮತ್ತೆ ಹೀರೋಯಿನ್ ಚಿಕ್ಕ ವಯಸ್ಸಿನಿಂದಲೂ ಸಹ ಪ್ರೀತಿ ಮಾಡ್ತಾ ಇರ್ತಾರೆ. ಹೀರೋ ನೋಡಿದ್ರೆ ಶ್ರೀಮಂತ ಕುಟುಂಬದ ಹುಡುಗಿ ಆಗಿರ್ತಾಳೆ. ಹೀರೋಯಿನೇ ನಮ್ ಹೀರೋದು ಖರ್ಚೆಲ್ಲ ನೋಡ್ಕೊಳ್ತಾಳೆ. ಇವಾಗ ಹೀರೋಯಿನ್ ಹೀರೋ ಜೊತೆ, ನೀನು ಯಾವಾಗ ಕೆಲ್ಸಕ್ಕೆ ಹೋಗ್ತೀಯಾ, ಇಷ್ಟೆಲ್ಲ ಖರ್ಚು ಮಾಡ್ತೀಯಲ್ಲ, ಒಂದಿನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಪ್ರಜ್ಞೆ ನಿನಗಿಲ್ವಾ ಅಂತ ಕೇಳ್ತಾಳೆ. ಆಗ ಹೀರೋ ಹೇಳ್ತಾನೆ, ನೆಕ್ಸ್ಟ್ ಮಂತ್ ಒಂದು ಸೆಕ್ರೆಟರಿ ಎಕ್ಸಾಮ್ ಬರ್ತಿದೆ, ಅದು ಬರೆದು ಪಾಸ್ ಆಗ್ತೀನಿ, ಅದಾದ್ಮೇಲೆ ನಾನು ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡ್ತೀನಿ, ಅಲ್ಲಿಂದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ನೀನೇನಾದ್ರೂ ಮಾಡ್ಕೊ ಅಂತ. ಅವರಿಬ್ಬರು ಸಹ ಲವ್ ಮಾಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ದಿನಗಳು ಕಳೆದಂತೆ ನಮ್ ಹೀರೋಯಿನ್ದು ಅಪ್ಪನಿಗೆ ಇವರು ಲವ್ ಮಾಡ್ತಿರೋ ವಿಷಯ ತಿಳಿಯುತ್ತದೆ. ಹೀರೋಯಿನ್ ಅಪ್ಪ ವರ್ಗೀಸ್ ಅನ್ನ ಪರ್ಸನಲ್ ಆಗಿ ಮಾತಾಡಕ್ಕೆ ಅಂತ ಕರೆದು, ನನ್ನ ಮಗಳನ್ನ ತುಂಬಾ ವರ್ಷದಿಂದ ಲವ್ ಮಾಡ್ತಿದ್ಯಾ ಅಂತೆ, ಮದ್ವೆ ಮಾಡಕ್ ಹೋಗ್ತಿದ್ಯಾ ಅಂತೆಲ್ಲ ಕೇಳ್ದೆ. ಸರಿ, ನನ್ ಮಗಳನ್ನ ಮದ್ವೆ ಮಾಡ್ಕೊಂಡು ಅದೇ ಹೇಗೆ ಸಾಕ್ತಿಯಾ, ನೀನಂತೂ ಕೆಲ್ಸಕ್ಕೂ ಹೋಗಲ್ಲ, ಊರ್ ಸುತ್ತಾ ಇರ್ತೀಯ, ಒಂದಷ್ಟು ಜಮೀನ್ ಇದ್ದಿದ್ದನ್ನ ಬೇರೆಯವರಿಗೆ ಲೀಸ್ಗೆ ಕೊಟ್ಟಿದ್ಯಾ, ನಿನಗೆ ಅಂತ ಆಸ್ತಿಗಳು ಸಹ ಇಲ್ಲ, ಹಾಗಿರುವಾಗ ನನಗೆ ಲವ್ ಮಾಡೋ ಅವಶ್ಯಕತೆ ಇತ್ತಾ, ನನ್ನ ಮಗಳನ್ನ ಬಿಟ್ಬಿಡು ಅಂತ ಅವರು ಹೇಳ್ತಾರೆ. ಹೀರೋ ಹೀರೋಯಿನ್ದು ಅಪ್ಪನ ಹತ್ತಿರ
ಹತ್ತಿರ ಹೋಗುವಾಗ ತನ್ನ ಚಿಕ್ಕಪ್ಪನನ್ನು ಕರ್ಕೊಂಡೋಗಿರ್ತಾರೆ. ಚಿಕ್ಕಪ್ಪನ ಹೆಸರು ಬೆನ್ನಿ ಅಂತ ಆಗಿರುತ್ತೆ. ಬೆನ್ನಿ ಕೂಡ ಹೀರೋಯಿನ್ ತಂದೆ ಜೊತೆ ತುಂಬಾನೇ ಮಾತಾಡಿ ನೋಡ್ತಾರೆ. ಆದ್ರೆ ಅವರು ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿ ಕೊಡೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಹಾಗೆ ಹೀರೋ ಬೇಜಾರ್ನಲ್ಲಿ ಮನೆಗೆ ಬಂದಾಗ ಮತ್ತೆ ಕೆಲಸ ಇಲ್ಲದವನಿಗೆಲ್ಲ ಯಾರು ಹುಡುಗಿ ಕೊಡ್ತಾರೆ, ನೀನು ಯಾಕೆ ಲವ್ ಮಾಡಿಕೆ ಹೋದೆ, ಅವರು ನಿನ್ನ ಕರೆದು ಸಮಾಧಾನದಲ್ಲಿ ಮಾತನಾಡಿರೋದೇ ದೊಡ್ಡ ವಿಷಯ. ಆ ಹುಡುಗಿನ ಮದುವೆ ಮಾಡಿಕೊಳ್ಳಕ್ಕಾದರೂ ಸಹ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಮ್ಮ ಹೇಳ್ತಾರೆ. ಹಾಗೆ ಅವ್ರ ಮನೆ ಮುಂದೆ ಒಂದು ಲೆಟರ್ ಬಿದ್ದಿರುತ್ತೆ. ಅದನ್ನೇ ತೆಗೆದು ನೋಡಿದ್ರೆ ನಮ್ ಹೀರೋಗೆ ಗವರ್ಮೆಂಟ್ ನಿಂದ ಲೆಟರ್ ಬಂದಿರುತ್ತದೆ. ಏನಂದ್ರೆ ಅವರಿಗೆ ಪೊಲೀಸ್ ಕೆಲಸ ಸಿಕ್ಕಿರುತ್ತದೆ. ಇದು ಕೇಳಿದಾಗ ಅಮ್ಮ ಮತ್ತೆ ಚಿಕ್ಕಪ್ಪ ತುಂಬಾ ಖುಷಿ ಪಡ್ತಾರೆ. ಆದ್ರೆ ಹೀರೋಗೆ ಇದು ಒಂಚೂರು ಇಷ್ಟವಾಗಿರುವುದಿಲ್ಲ. ನಮ್ ಹೀರೋ ಹೋದ್ರೆ ಸ್ವಲ್ಪ ಹೈಪ್ ನಲ್ಲಿರೋ ಕೆಲಸಕ್ಕೆನೆ ಹೋಗೋದು. PC ಕಾನ್ಸ್ಟೇಬಲ್ ಈ ತರ ಕೆಲಸ ಎಲ್ಲ ಮಾಡೋದಕ್ಕೆ ನಮ್ ಹೀರೋಗೆ ಇಷ್ಟ ಇರೋದಿಲ್ಲ. ಇದೆಲ್ಲ ಒಂದು ಕೆಲ್ಸನೇ ಅಲ್ಲ, ಈ ಕೆಲ್ಸಕ್ಕೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಮ್ಮನ ಜೊತೆ ಹೇಳಿದಾಗ ಅಮ್ಮ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಪಕ್ಕದಲ್ಲಿರುವ ಚಿಕ್ಕಪ್ಪ ಹೇಳ್ತಾರೆ, ನ್ಯಾನ್ಸಿನ ಮದುವೆ ಮಾಡಿಕೊಳ್ಳಬೇಕಾದ್ರೆ ನೀನು ಈ ಕೆಲಸಕ್ಕೆ ಹೋಗ್ಲೇಬೇಕು. ಆ ಕೆಲಸಕ್ಕೆ ಸೇರಿಬಿಟ್ಟು ಅಲ್ಲಿಂದ ಕಲ್ತು ಬೇರೆ ಕೆಲಸವನ್ನ ಹುಡ್ಕೋಬಹುದಲ್ಲ ಅಂತೆಲ್ಲ ಅಡ್ವೈಸ್ ಮಾಡ್ಕೊಂಡು ಬೆನ್ನಿ ಅಲ್ಲಿಂದ ಹೋಗ್ತಾರೆ. ಹೇಗಿದ್ರು ನ್ಯಾನ್ಸಿ ಜೊತೆ ಕೇಳಿ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಹೀರೋ ನ್ಯಾನ್ಸಿ ಹತ್ತಿರ ಹೋಗ್ತಾನೆ. ಹಾಗೆ ಹೋಗಿ ನೋಡುವಾಗ ನ್ಯಾನ್ಸಿ ತುಂಬಾ ಕೋಪದಲ್ಲಿ ಇರ್ತಾಳೆ. ಅಪ್ಪನಿಗೆ ವಿಷಯ ಗೊತ್ತಾಗಿದೆ ಅಲ್ವಾ, ಇನ್ನು ಏನು ಮಾಡಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿ. ಆಗ ವರ್ಗೀಸ್ ಹೇಳ್ತಾನೆ, ನನಗೆ PC ಕೆಲಸ ಸಿಕ್ಕಿದೆ, ನಾನು ಹೋಗ್ಬೋದಾ ಅಂತ ಕೇಳಿದಾಗ ನ್ಯಾನ್ಸಿ ಹೇಳ್ತಾಳೆ, ಸದ್ಯಕ್ಕೆ ನೀನು ಹೋಗಿ ಆ ಕೆಲಸಕ್ಕೆ ಜಾಯಿನ್ ಆಗು, ನಂತರ ಅಲ್ಲಿಂದ ಬೇರೆ ಒಳ್ಳೆ ಕೆಲಸವನ್ನು ಹುಡುಕಬಹುದಲ್ಲ, ಅದುವರೆಗೂ ನಾನು ಅಪ್ಪನನ್ನ ಹೇಳಿ ಸಮಾಧಾನ ಮಾಡ್ತೀನಿ ಅಂತ ಅಡ್ವೈಸ್ ಮಾಡ್ತಾಳೆ. ಹಾಗೆ ಹೀರೋಗೆ ಬೇರೆ ದಾರಿನೇ ಇಲ್ಲ ಅಂತ ಹೀರೋ ಹೋಗಿ ಇಷ್ಟ ಇಲ್ಲದಿರುವ ಕೆಲಸಕ್ಕೆ ಜಾಯಿನ್ ಆಗ್ತಾನೆ. ಹಾಗೆ ಜಾಯಿನ್ ಆಗಿ 10 ದಿನದಲ್ಲಿ ಹೀರೋಗೆ ಒಂದು ಹೊಸ ಫ್ರೆಂಡ್ ಸಿಗ್ತಾರೆ. ಅವರ ಹೆಸರು ಬಾಶಿರ್ ಅಂತ. ಅವರು ಒಂದು ಕಾನ್ಸ್ಟೇಬಲ್ ಆಗಿರ್ತಾರೆ. ಅವರು ಹೊಸದಾಗಿ ಜಾಯಿನ್ ಆಗುವ ಎಲ್ಲರಿಗೂ ಎಂಕರೇಜ್ ಮಾಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಹಾಗೆ ವರ್ಗೀಸ್ ಕೆಲಸ ಮುಗಿಸ್ಕೊಂಡು ಬಂದು ಓದೋದನ್ನ ನೋಡಿ ಬಾಶಿರ್ ಯಾಕೆ ಅಂತ ಕೇಳಿದಾಗ, ನಿಜ ಹೇಳ್ಬೇಕಾದ್ರೆ ನನಗೆ ಈ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ, ಹಾಗೆ ಬೇರೆ ಕೆಲಸ ನೋಡೋದಕ್ಕೆ ಅಂತ ನಾನು ಓದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ನನಗೆ ಒಂದು ಸೆಕ್ರೆಟರಿ ಎಕ್ಸಾಮ್ ಇದೆ, ಅದು ಬರೆದು ಕೆಲಸ ಸಿಕ್ಕಿದ್ರೆ ನಾನು ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ, ನೀನು ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡು, ನಿನಗೆ ಖಂಡಿತವಾಗಿ ಆ ಕೆಲಸ ಸಿಗುತ್ತದೆ ಅಂತ ಅಡ್ವೈಸ್ ಮಾಡಿ ಬಾಶಿರ್ ಕೂಡ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ನಮಗೆ ವಯನಾಡ್ ಮಧ್ಯದಲ್ಲಿರುವ ಆದಿವಾಸಿಗಳ ತೋರಿಸ್ತಾರೆ. ವಸತಿ ಸೌಲಭ್ಯವನ್ನ ಮಾಡಿಕೊಡ್ತೀರಾ ಅಂತ ಹೇಳಿ ಇವತ್ತಿಗೆ 20 ದಿನಗಳಾಯ್ತು, ಆದ್ರೆ ಇಲ್ಲಿಯವರೆಗೂ ನೀವು ಯಾವುದೇ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಊರಿಗೆ ಬಂದು ಅವರು ಸಮರ ನಡೆಸಕ್ಕೆ ಶುರು ಮಾಡ್ತಾರೆ. ಆ ಸಮರವನ್ನ ತಡೆಯೋದಕ್ಕೆ ವಯನಾಡ್ನಲ್ಲಿರುವ ಕೆಲವು ಪೊಲೀಸರು ಹೋಗ್ತಾರೆ. ಅದರಲ್ಲಿ ನಮ್ ಹೀರೋ ಕೂಡ ಹೋಗ್ತಾರೆ. ಹಾಗೆ ಗಲಾಟೆ ಮಾಡುವವರನ್ನ ಎಲ್ಲರೂ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ಕಂಟ್ರೋಲ್ ಮಾಡ್ತಿರುವಾಗ ಹೀರೋಗೆ ಕೋಪ ಬಂದು ಒಬ್ಬರನ್ನ ಸರಿಯಾಗಿ ಹೊಡೆದು ಬಿಡ್ತಾರೆ. ಆಗ ಅಲ್ಲಿದ್ದ ಒಂದು ಪೊಲೀಸ್ ಆಫೀಸರ್ ಹೀರೋನ ಕರ್ಕೊಂಡು ಬಂದು, ನಿನ್ನ ಪಾಡಿಗೆ ನೀನು ಅವನಿಗೆ ಆತರ ಹೊಡೀತಿದೆ ಅಲ್ವಾ, ಆ ಮನುಷ್ಯನಿಗೆ ನಿನ್ನ ಅಪ್ಪನ ವಯಸ್ಸಿರಬಹುದು, ನೀನು ಹೊಡೆಯೋದು ಹೊಡೆದು ಬಿಡ್ತೀಯ, ಮತ್ತೆ ಅವರಿಗೆ ಏನಾದ್ರೂ ಆದ್ರೆ ನಾನೇ ಸಮಾಧಾನ ಹೇಳ್ಬೇಕು ಅಂತ ಹೀರೋನ ಬೈತಾರೆ. ಹಾಗೆ ಬಾಶಿರ್ ಬಂದು ಹೀರೋ ಜೊತೆ ಈ ತರ ಎಲ್ಲ ಮಾಡ್ಬಾರ್ದು, ನೀನು ಇವಾಗಷ್ಟೇ ಜಾಯಿನ್ ಆಗಿದೆಯಲ್ಲ, ಸದ್ಯಕ್ಕೆ ನೀನು ನನ್ನೊಟ್ಟಿಗೆ ಇರು, ನಾನು ಎಲ್ಲ ಕಲಿಸ್ಕೊಡ್ತೀನಿ ಅಂತ ಬಾಶಿರ್ ಹೀರೋನ ಒಟ್ಟಿಗೆನೆ ಇಟ್ಕೊಳ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ನಮ್ ಹೀರೋ ಗ್ಯಾಂಗ್ ಅವರಿಗೆ ಒಂದು ಫ್ಯಾಕ್ಟ್ ಬರುತ್ತದೆ. ಏನಂದ್ರೆ ವಯನಾಡ್ನಲ್ಲಿ ಆದಿವಾಸಿಗಳು ವಸತಿ ಸೌಲಭ್ಯ ಬೇಕು ಅಂತ ಸಮರ ನಡೆಸ್ತಾ ಇರ್ತಾರೆ. ಆ ಸಮರ ನಡೆಯುತ್ತಾನೆ ಇರುತ್ತೆ ಅಲ್ವಾ. ಹಾಗೆ ಒಂದು ಸೆಲ್ಫ್ ಡಿಫೆನ್ಸಿಗೋಸ್ಕರ ಸ್ವಲ್ಪ ಪೊಲೀಸರು ಆ ಕಾಡಿಗೆ ಹೋಗಿ ಅಲ್ಲಿರುವ ಮಕ್ಕಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಗ್ಯಾಂಗ್ ನಲ್ಲಿ ನಮ್ ಹೀರೋ ಕೂಡ ಇರ್ತಾರೆ. ಹಾಗೆ ಹೀರೋ ಲಿಸ್ಟ್ ನಲ್ಲಿರೋದು ತಿಳಿದು ಬಾಶಿರ್ ಜೊತೆ ಬಂದು, ನನಗೆ ಅಲ್ಲಿಗೆ ಬರಕ್ಕೆ ಇಷ್ಟ ಇಲ್ಲ, ನನಗೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಬರ್ತಿದೆ, ಆದ್ರಿಂದ ಆ ಲಿಸ್ಟ್ ನಿಂದ ನನ್ನ ಹೆಸರು ತೆಗೆದು ಬಿಡಿ, ನಾನು ಓದ್ಕೋಬೇಕು ಅಂತ ಹೇಳಿದಾಗ ಬಾಶಿರ್ ಹೇಳ್ತಾರೆ, ಇದು ನನ್ನ ಜೊತೆ ಹೇಳಿ ಪ್ರಯೋಜನವಿಲ್ಲ, ಹೈಯರ್ ಆಫೀಸರ್ ಜೊತೆ ಹೇಳ್ಬೇಕು ಅಂತ. ಹಾಗೆ ಇನ್ಸ್ಪೆಕ್ಟರ್ ಜೊತೆ ಹೋಗಿ ಹೇಳಿದಾಗ, ನಿನಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೆಲಸನ ರಿಸೈನ್ ಮಾಡ್ಕೋ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹಾಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಹೀರೋ ಗ್ಯಾಂಗ್ ಜೊತೆ ಸೇರ್ಕೊಂಡು ವಯನಾಡ್ನಲ್ಲಿರುವ ಮುತ್ತಂಗ ಕಾಡಿಗೆ ಹೋಗ್ತಾರೆ. ಅಲ್ಲಿಂದ ಕಟ್ ಮಾಡಿ 2023 ನವೆಂಬರ್ 13 ನಮಗೆ ತೋರಿಸ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಹೀರೋನ 5 ಪೊಲೀಸರು ಹೊಡೆದು ಎಳ್ಕೊಂಡು ಹೋಗ್ತಿದ್ರಲ್ವಾ, ಆ ಸೀನನ್ನ ತೋರಿಸ್ತಾರೆ. ಇವಾಗ ಹೀರೋನ ತುಂಬಾನೇ ಹೊಡೆದು, ಇನ್ನು ನೀನು ತಪ್ಪಿಸ್ಕೊಳಕೆನೆ ಆಗೋದಿಲ್ಲ, ಮರ್ಯಾದಿಂದ ನಿಜ ಹೇಳ್ತೀಯಾ ಅಂತ ಹೀರೋನ ಹೊಡಿತಾ ಇರ್ತಾರೆ. ಹೀರೋ ಕೂಡ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಆದಿವಾಸಿಗಳಿದ್ದಾರೆ ಅಲ್ವಾ, ಹೀರೋ ಮತ್ತು ಗ್ಯಾಂಗ್ ನವರು
ಸೇರಿ ಆ ಕಾಡಿಗೆ ಬರ್ತಾರೆ. ಒಂದ್ ಕಡೆ ನೋಡಿದ್ರೆ ಆ ಗ್ರಾಮವಾಸಿಗಳು ದಿನೇ ದಿನೇ ನಮಗೆ ಯಾವಾಗ ವಸತಿ ಸೌಲಭ್ಯ ಮಾಡಿಕೊಡ್ತೀರಾ ಅಂತ ಸಮರವನ್ನ ನಡೆಸ್ತಾನೆ ಇರ್ತಾರೆ. ಇನ್ನೊಂದ್ ಕಡೆ ಪೊಲೀಸ್ ಅವರ ಟೀಮ್ ಎಲ್ಲರೂ ಸೇರ್ಕೊಂಡು ಅವರನ್ನ ಸಂರಕ್ಷಣೆ ಮಾಡ್ತಾ ಬರ್ತಾರೆ. ಹಾಗೆ ಅಲ್ಲಿಗೆ ಒಂದು ಹೊಸ ಪೊಲೀಸ್ ಆಫೀಸರ್ ಬರ್ತಾರೆ. ಅವರ ಹೆಸರು ರಘು ಅಂತ. ಅವರು ಒಂದು IPS ಆಫೀಸರ್ ಆಗಿರ್ತಾರೆ. ಅವರು ಹೋರಾಟ ನಡೆಸೋರ ಜೊತೆ ನಿಮಗೆ ಖಂಡಿತವಾಗಿ ವಸತಿ ಸೌಲಭ್ಯ ಸಿಗುತ್ತದೆ, ಇದಕ್ಕೆ ನಾನು ಗ್ಯಾರಂಟಿ, ನೀವು ಈ ಸಮರವನ್ನ ನಿಲ್ಲಿಸಿ ಅಂತ ತುಂಬಾ ಸಾಧುವಾಗಿ ಮಾತಾಡ್ತಾ ಇರ್ತಾರೆ. ಅದು ಅಲ್ಲದೆ ನೀವು ಈ ತರ ದಿನೇ ದಿನೇ ಸಮರ ನಡೆಸೋದನ್ನ ಬಿಟ್ಟು ಊರಿಗೆ ಹೋಗಿ ಏನಾದ್ರೂ ಕೆಲಸ ಮಾಡಬಹುದಲ್ವಾ ಅಂತೆಲ್ಲ ಪೊಲೀಸ್ ಆಫೀಸರ್ ಕೇಳಿದಾಗ ಆದಿವಾಸಿಗಳು ಹೇಳ್ತಾರೆ, ಊರೊಳಗಡೆ ಹೋದ್ರೆ ನಾವು ಕಾಡುವಾಸಿಗಳು ಅಂತ ನಮಗೆ ಯಾರು ಕೆಲಸ ಕೊಡುವುದಿಲ್ಲ, ಆದ್ರಿಂದ ನಮಗೆ ಕೆಲಸಕ್ಕೇನು ಹೋಗಕ್ಕಾಗೋದಿಲ್ಲ, ಊಟ ಮತ್ತು ನೀರಿಗೋಸ್ಕರ ತುಂಬಾನೇ ಕಷ್ಟಪಡ್ತೀವಿ, ಆದ್ರಿಂದ ನೀವೇ ನಮಗೆ ವಸತಿ ಸೌಲಭ್ಯವನ್ನ ಮಾಡಿಕೊಡ್ಬೇಕು, ಅದುವರೆಗೂ ನಾವು ಸಮರವನ್ನ ನಿಲ್ಲಿಸುವುದಿಲ್ಲ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಪೊಲೀಸ್ ಆಫೀಸರ್ ರಘು ಸಹ ಮಾತನಾಡಿ ಅಲ್ಲಿಂದ ಹೊರಡ್ತಾರೆ. ನಮ್ ಕಾನ್ಸ್ಟೇಬಲ್ ಬಾಷಿರ್ ಅವರಿಗೆ ರಘುರಾಮ್ ಅವರನ್ನ ಮುಂಚೆನೆ ಗೊತ್ತು ಅನ್ಸ್ತದೆ, ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಅವರಿಬ್ಬರು ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರೆ. ಹಾಗೆ ನಮ್ ಹೀರೋ ವರ್ಗೀಸ್ ಅವರನ್ನು ಸಹ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಹಾಗೆ ಅವತ್ತು ರಾತ್ರಿ ಅಲ್ಲೇ ಟೆಂಟ್ ಹಾಕೊಂಡು ಮಲಗಿ ಮಾರನೇ ದಿನ ಎದ್ದು ಕೆಲ್ಸಕ್ಕೆ ಜಾಯ್ನ್ ಆಗ್ತಾರೆ. ಗ್ರಾಮವಾಸಿಗಳೆಲ್ಲರೂ ಒಂದ್ ಕಡೆ ಸಮರ ನಡೆಸ್ತಾ ಇರ್ತಾರೆ, ಪೊಲೀಸ್ ಅವರು ಇನ್ನೊಂದ್ ಕಡೆ ಅವರನ್ನ ಸಂರಕ್ಷಣೆ ಮಾಡ್ತಾ ಇರ್ತಾರೆ. ಆಗ ಆ ಆದಿವಾಸಿಗಳಲ್ಲಿ ಒಂದು ಯುವಕ ಇರ್ತಾನೆ, ಅವರ ಹೆಸರು ಅಡೆಯಾರ್ ದಾಮಿ ಅಂತ. ಅವನ್ ಜೊತೆನೆ ಒಂದು ನಾಯಿ ಇರುತ್ತದೆ. ಆ ನಾಯಿ ಬಂದು ನಮ್ ಹೀರೋನ ಕಿರಿಕಿರಿ ಮಾಡುತ್ತದೆ. ಹಾಗೆ ಹೀರೋ ಏನ್ ಮಾಡ್ತಾರಂದ್ರೆ ಆ ನಾಯಿಗೆ ಹೊಡೆದು ಬಿಡ್ತಾರೆ. ಇದನ್ನ ನೋಡಿದ ಹುಡುಗ ನನ್ನ ನಾಯಿಗೆನೆ ಹೊಡಿತ್ಯಾ ಅಂತ ಪೊಲೀಸ್ ಆಫೀಸರ್ ಅಂತ ಕೂಡ ನೋಡದೆ ಹೋಗಿ ಹೀರೋನ ಹೊಡೆದು ಬಿಡ್ತಾನೆ. ಹಾಗೆ ಅವರಿಬ್ಬರು ಜಗಳಾಡ್ತಾರೆ. ಇದು ನೋಡಿದ ಬಾಷೀರ್, ಯಾಕೋ ಅವನ್ ಜೊತೆಲ್ಲ ಹೋಗಿ ಜಗಳ ಮಾಡ್ತಿದ್ಯಾ, ಆತರ ಎಲ್ಲ ಮಾಡಬಾರ್ದು, ನಾವು ನಮ್ ಲಿಮಿಟ್ ನಲ್ಲಿ ನಿಲ್ಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಆಗ ಹೀರೋ ಹೇಳ್ತಾನೆ, ಅದಕ್ಕೆ ನಾನು ಜಗಳಕ್ಕೆ ಹೋಗಿಲ್ಲ, ಅವನ್ ನಾಯಿನೇ ನನ್ನ ಬಂದು ಕಿರಿಕಿರಿ ಮಾಡಿತ್ತು, ಅದಕ್ಕೆ ನಾನು ಅದಕ್ಕೆ ಹೊಡೆದಾಗ ಅವನು ಬಂದು ನನಗೆ ಹೊಡೆದು ಜಗಳ ಶುರು ಮಾಡಿದು ಅಂತ ಹೇಳ್ತಾನೆ. ಸರಿ, ಆಗಿದ್ದಾಗೋಯ್ತು, ಇನ್ನು ಮುಂದೆ ಅವನ್ ಜೊತೆ ಆಗ್ಲಿ ಬೇರೆಯವ್ರ ಜೊತೆ ಆಗ್ಲಿ ಜಗಳಕ್ಕೆ ಹೋಗ್ಬೇಡ, ನಿನ್ನ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊಂಡು ಸುಮ್ಮನೆ ಇರುವಂತ ಬಾಷೀರ್ ಹೀರೋಗೆ ಹೇಳ್ತಾರೆ. ಹಾಗೆ ನಮ್ಮ ಹೀರೋಗೆ ಆ ಆದಿವಾಸಿಗಳನ್ನ ನೋಡಿದ್ರೆ ಸ್ವಲ್ಪನೂ ಸಿಂಪತಿ ಅನ್ನೋದೇ ಬರೋದಿಲ್ಲ. ಅದು ಅಲ್ಲದೆ ಈ ಅಡಿಯಾರ್ ದಾಮಿ ಅನ್ನೋ ಹುಡುಗನ ನೋಡಿದ್ರೆ ಹೀರೋಗೆ ತುಂಬಾನೇ ಕೋಪ ಸಹ ಬರುತ್ತದೆ. ಮೊದ್ಲೇ ನಮ್ ಹೀರೋಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅದು ಅಲ್ಲದೆ ಕೆಲಸಕ್ಕೆ ಜಾಯ್ನ್ ಆಗಿ ಈ ಆದಿವಾಸಿಗಳ ಜೊತೆ ಬಂದು ನಿಲ್ತಿದ್ದೀನಿ ಅಂತ ಒಂದೊಂದು ದಿನಾನು ಅವರಿಗೆ ಪ್ರೆಷರ್ ಜಾಸ್ತಿ ಆಗುತ್ತಾ ಬರುತ್ತದೆ. ಅದಾದ್ಮೇಲೆ ಈಗ 2023 ನವೆಂಬರ್ 13ರಂದು ತೋರಿಸ್ತಾರೆ. ಹಾಗೆ ನಮ್ ಹೀರೋಗೆ ಪ್ರಜ್ಞೆ ಬಂದಾಗ ಅಲ್ಲಿದ್ದ ಪೊಲೀಸ್ ಆಫೀಸರ್, ನೀನೇ ಆ ಆದಿವಾಸಿ ಹುಡುಗನನ್ನ ಶೂಟ್ ಮಾಡಿದ್ದು ಅಂತ ಒಪ್ಕೋ, ಅದಕ್ಕಿರೋ ಐ ಎವಿಡೆನ್ಸ್ ನನ್ನ ಜೊತೆ ಇದೆ, ಅದು ಅಲ್ಲದೆ ಆ ಹುಡುಗನ ಬಾಡಿಯಿಂದ ಸಿಕ್ಕಿರೋ ಬುಲೆಟ್ ನಿಂದೆ ಅಲ್ವಾ, ಸಮರ ನಡೆಸುವಾಗ ಪೊಲೀಸ್ ಅವರು ಕಾಲ್ ಕಡೆಗೇನೆ ಶೂಟ್ ಮಾಡ್ಬೇಕು, ನೀನು ನೋಡಿದ್ರೆ ಎದೆಗೆ ಶೂಟ್ ಮಾಡಿದ್ಯಲ್ವಾ, ಆದ್ರಿಂದ ನೀನು ಇದರಿಂದ ತಪ್ಪಿಸ್ಕೊಳಕೇನೆ ಆಗೋದಿಲ್ಲ ಅಂತ ಹೇಳಿ ಹೆದರ್ಸ್ತಾರೆ. ಅದಕ್ಕೆ ನಮ್ ಹೀರೋ ಕೂಡ ಈ ಕೇಸನ್ನ ಕೋರ್ಟಿಗೇನೆ ತಗೊಂಡು ಹೋದ್ರು ಸಹ ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಅವರಿಗೇನೆ ಒಂದು ಟ್ವಿಸ್ಟ್ ಕೊಡ್ತಾರೆ. ಇದು ಕೇಳಿದ ಪೊಲೀಸ್ ಆಫೀಸರ್ ಕೂಡ ತುಂಬಾನೇ ಶಾಕ್ ಆಗಿ ನಿಲ್ತಾರೆ. ಅದಾದ್ಮೇಲೆ ನಮಗೆ ಸಮರ ನಡೆಸ್ತಿರುವ ಗ್ರಾಮವಾಸಿಗಳನ್ನ ತೋರಿಸ್ತಾರೆ. ಅವರು ಡೈರೆಕ್ಟ್ ಆಗಿ ಕಲೆಕ್ಟರ್ ಹತ್ತಿರ ಹೋಗಿ ಯಾವಾಗ ನಮಗೆ ವಸತಿ ಸೌಲಭ್ಯವನ್ನ ಕೊಡ್ತೀರಾ ಅಂತ ಕೇಳ್ತಾರೆ. ಅದು ಅಲ್ಲದೆ ತುಂಬಾ ಜನರು ಅವ್ರ ಜೊತೆನೆ ಹೋಗಿ ಅವರ ನೋವುಗಳನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ಇದು ಕೇಳಿದ ಪೊಲೀಸ್ ಆಫೀಸರ್ ಮತ್ತು ಕಲೆಕ್ಟರ್ ಅವರು, ನಿಮಗೆ ಖಂಡಿತವಾಗಿಯೂ ವಸತಿ ಸೌಲಭ್ಯವನ್ನ ಮಾಡಿಕೊಡ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ನೀವು ಆ ಕಾಡನ್ನ ಬಿಟ್ಟು ಹೊರಗಡೆ ಬರಬೇಕು, ಇಲ್ಲದಿದ್ದರೆ ನಾವು ನಿಮಗೋಸ್ಕರ ಏನು ಮಾಡಿಕೊಡಕ್ಕೆ ಆಗೋದಿಲ್ಲ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿಬಿಡ್ತಾರೆ. ಇಲ್ಲ, ನಾವು ಬಂದ್ರೆ ನೀವೇನ್ ಮಾಡ್ತೀರಾ ಅಂತ ನನಗೆ ಗೊತ್ತು, ನಾವೇನು ನಿಮ್ಮ ಜೊತೆ ಭಿಕ್ಷೆ ಕೇಳ್ತಿಲ್ಲ, ಆರಂಭ ಕಾಲದಲ್ಲಿದ್ದ ಆಡಳಿತಗಾರರೆಲ್ಲರೂ ನಮಗೆ ವಸತಿ ಸೌಲಭ್ಯವನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ, ಅದನ್ನ ಕೊಡಕ್ಕೆ ನೀವು ಯಾಕೆ ಇವಾಗ ಹಿಂಜರಿತಿದ್ದೀರಾ ಅಂತಾನೆ ನಮಗೆ ಗೊತ್ತಾಗ್ತಿಲ್ಲ. ನೀವು ನಮಗೆ ಊರಿನೊಳಗಡೆ ವಸತಿ ಸೌಲಭ್ಯವನ್ನ ಮಾಡಿಕೊಡುವವರೆಗೂ ಆ ಕಾಡಿನಲ್ಲಿ ನಡೆಯುತ್ತಿರುವ ಸಮರ ನಿಲ್ಸೋದೇ ಇಲ್ಲ, ನಿಮ್ ಕೈಯಲ್ಲಿ ಆಗೋದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಆ ಲೇಡಿ ಗ್ರಾಮವಾಸಿಗಳನ್ನ ಕರ್ಕೊಂಡು ಪುನಃ ಕಾಡೊಳಗಡೆ ಹೋಗ್ತಾರೆ. ಇವರನ್ನ ಅಲ್ಲಿಂದ ಹೊರಗಡೆ ಕರ್ಸೋದಕ್ಕೆ ಏನು ಮಾಡೋದು ಅಂತ ಕಲೆಕ್ಟರ್ ಮತ್ತು ಪೊಲೀಸ್ ಆಫೀಸರ್ ಪ್ಲಾನ್ ಮಾಡ್ತಾ ಇರ್ತಾರೆ. ಹಾಗೆ ರಘುರಾಮ್ ಹೋಗಿ ಅವರು ಕುಡಿಯೋ ನೀರು ಮತ್ತು ಬಾಕಿರೋ ಊಟಗಳಿಗೆ ಕೊಳಚೆ ನೀರನ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಇದನ್ನ ಯಾದೃಚ್ಛಿಕವಾಗಿ ನಮ್ ಹೀರೋ ನೋಡಿರ್ತಾನೆ. ವರ್ಗೀಸ್ ಬಂದು ಬಾಷರ್ ಜೊತೆ ಈ ವಿಷಯವನ್ನ ಹೇಳ್ಕೊಳ್ತಾನೆ. ಅವರು ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೆಲ್ಲ ನೀನು ತಲೆ
ಕೆಡ್ಸಕ್ಕೆ ಹೋಗ್ಬೇಡ ಅಂತ ಬಾಷಿರ್ ಹೇಳ್ತಾನೆ. ಹಾಗೆ ಆ ಗ್ರಾಮವಾಸಿಗಳಿಗೆಲ್ಲ ಗೊತ್ತಾಗುತ್ತದೆ ಪೊಲೀಸ್ ಈ ತರ ಕೆಲಸ ಮಾಡಿದಾನೆ ಅಂತ. ಹಾಗೆ ಕೆಲವು ಗ್ರಾಮವಾಸಿಗಳು ರಘು ಹತ್ತಿರ ಬಂದು, ನಮ್ಮನ್ನ ನೋಡಿದ್ರೆ ನಿಮಗೆ ನಾಯಿ ತರ ಅನ್ಸುತ್ತದ? ನಾವು ಕುಡಿಯೋ ಮತ್ತು ತಿನ್ನುವ ಊಟದಲ್ಲಿ ಕೊಳಚೆ ನೀರನ್ನ ಮಿಕ್ಸ್ ಮಾಡಿದಿರಲ್ವಾ, ಇದೆಲ್ಲ ನಿಮಗೇನೆ ನ್ಯಾಯನ ಅಂತ ಕೇಳಿದಾಗ, ನೀವೆಲ್ಲ ನಮ್ಗಳಿಗೆ ನಾಯಿನೇ, ನಿಮಗೆ ಕಾವಲ್ ನಿಲ್ಲೋದೇನಾ ನಮ್ ಕೆಲಸ, ಮರ್ಯಾದೆಯಿಂದ ಗುಡಿಸಲುಗಳನ್ನೆಲ್ಲ ನಾಳೆನೆ ತೆಗೆದು ಹಾಕಿ ಊರೊಳಗಡೆ ಬಂದ್ಬಿಡಿ, ಇಲ್ಲ ಅಂದ್ರೆ ನಾಳೆಯಿಂದ ನಮ್ ನಡವಳಿಕೆನೆ ಬೇರೆ ತರ ಇರುತ್ತದೆ ಅಂತ ರಘು ಅವ್ರನ್ನ ಹೆದರ್ಸ್ತಾರೆ. ಹಾಗೆ ಮಾರನೇ ದಿನಾನೇ ಆ ಕಾಡಿಗೆ ಮಿಲಿಟರಿ ಜನರೆಲ್ಲರೂ ಬರ್ತಾರೆ. ಏನಾಯ್ತು, ಯಾಕೆ ಬಂದಿರೋದು ಅಂತ ಗೊತ್ತಾಗದೆ ಗ್ರಾಮವಾಸಿಗಳು ನಿಂತಿರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಯಾಕೆ ಅವಶ್ಯಕತೆನೇ ಇಲ್ಲದೆ ಮಿಲಿಟರಿ ಅವರೆಲ್ಲ ಇಲ್ಲಿಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿದ್ರೆ ನಮ್ ರಘುರಾಮ್ ಒಂದು ಪ್ಲಾನ್ ಅನ್ನ ಹಾಕಿರ್ತಾರೆ, ಹೇಗಾದ್ರೂ ಮಾಡಿ ಅವರನ್ನ ಅಲ್ಲಿಂದ ಓಡಿಸ್ಲೇಬೇಕು ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾರಂದ್ರೆ, ಆ ಕಾಡಿನೊಳಗಡೆ ಗಾಂಜಾ ಹಾಗೂ ಸ್ಫೋಟಕ ವಸ್ತುಗಳನ್ನ ಅಪಹರಿಸಿದ್ದಾರೆ ಎಂದು ಮಾಹಿತಿ ಬಂದಿದೆ. ಆದ್ರಿಂದ ಬಾಷಿರ್, ವರ್ಗೀಸ್ ಮತ್ತು ಬಂದಿರುವ 2 ಮಿಲಿಟರಿ ಆಫೀಸರ್ಸ್ ಅನ್ನು ಕಾಡಿಗೆ ಕಳಿಸ್ತಾರೆ. ಹಾಗೆ ಹೋಗಿ ಕಾಡಿನ ಮಧ್ಯೆ ತಲುಪಿದಾಗ ವರ್ಗೀಸ್ ಮತ್ತು ಮಿಲಿಟರಿ ಆಫೀಸರ್ ಹಾಗೂ ಬಾಷಿರ್ ಮತ್ತು ಇನ್ನೊಂದು ಮಿಲಿಟರಿ ಆಫೀಸರ್ 4 ಜನರು ಬೇರೆ ಬೇರೆ ಆಗ್ತಾರೆ. ಇವಾಗ ನಮ್ ವರ್ಗೀಸ್ ಕೈಗೆ 4-5 ಜನರು ಸಿಕ್ಕಾಕೊಳ್ತಾರೆ. ಆದ್ರೆ ಅವರು ಸ್ಫೋಟಕ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿಲ್ಲ, ಅವರು ಬರೀ ಧಾನ್ಯಗಳನ್ನಷ್ಟೇ ಕಲೆಕ್ಟ್ ಮಾಡಿರ್ತಾರೆ. ನಿಮಗೆ ಸಿಕ್ಕಿರೋ ಮಾಹಿತಿ ತಪ್ಪು, ಇವರ ಕೈಯಲ್ಲಿ ಬರೀ ಧಾನ್ಯಗಳು ಮಾತ್ರ ಇದೆ ಅಂತ ಹೀರೋ ವಾಕಿ ಟಾಕಿ ಮೂಲಕ ರಘು ಅವರಿಗೆ ತಿಳಿಸ್ತಾರೆ. ಹಾಗಾದ್ರೆ ಕಾಡಿನಿಂದ ಕ್ಯಾಂಪಿಗೆ ವಾಪಸ್ ಬನ್ನಿ ಅಂತ ಪೊಲೀಸ್ ಹೇಳಿದಾಗ ಹೀರೋ ಮತ್ತು ಮಿಲಿಟರಿ ಆಫೀಸರ್ ನವರು ಬರ್ತಾರೆ. ನೋಡಿದ್ರೆ ಬಾಷಿರ್ ಮತ್ತು ಇನ್ನೊಂದು ಮಿಲಿಟರಿ ಆಫೀಸರ್ ಬಂದಿರೋದಿಲ್ಲ. ಹಾಗೆ ಹೀರೋ ಹೋಗಿ ರಘು ಜೊತೆ ಅವರಿಗೆ ಏನಾಯ್ತು ಅವರನ್ನ ಹುಡುಕಬೇಕು ಅಂತ ಹೇಳಿದಾಗ ರಾತ್ರಿ ಆಗಿರೋದ್ರಿಂದ ಅವರು ಎಲ್ಲಾದ್ರೂ ಕೂತಿರಬಹುದು, ಬೆಳಿಗ್ಗೆ ಆದಾಗ ಬರ್ತಾರೆ ಅಂತ ರಘುರಾಮ್ ಹೇಳ್ತಾರೆ. ಅದಕ್ಕೆ ಹೀರೋ ಕೂಡ ಸುಮ್ನಾಗ್ತಾರೆ. ಹಾಗಿರುವಾಗ ನಮ್ ಹೀರೋ ಕೈಗೆ ಒಂದು ವಾಕಿ ಟಾಕಿ ಸಿಗುತ್ತದೆ. ಇದು ನೋಡಕ್ಕೆ ಬಾಷಿರ್ ಸರ್ ಅವರ ವಾಕಿ ಟಾಕಿ ತರ ಇದೆ. ಇನ್ನು ಮುಂದೆ ನೀವು ತಡ ಮಾಡಬಾರ್ದು, ಇವಾಗ್ಲೇ ಅವರನ್ನ ಹುಡುಕೋ ಪ್ರಯತ್ನ ಮಾಡಿ ಅಂತ ರಘು ಅವ್ರ ಜೊತೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಮ್ ಹೀರೋ ವರ್ಗೀಸ್. ನಮಗೆ ಇರೋ ಪ್ರೆಷರ್ಗೆ ಅವ್ರನ್ನೆಲ್ಲ ಹುಡ್ಕಕ್ ಆಗೋದಿಲ್ಲ, ಅವರು ಚಿಕ್ಕ ಮಕ್ಳೇನಲ್ಲ ಅಲ್ವಾ, ಅವರೇ ಬರ್ತಾರೆ ಅಂತ ರಘುರಾಮ್ ಹೇಳ್ತಾರೆ. ಅವತ್ತು ಸಂಜೆ ಬಾಷಿರ್ ಅವರ ಜೊತೆ ಹೋಗಿದ್ದ ಮಿಲಿಟರಿ ಆಫೀಸರ್ನ ಕರ್ಕೊಂಡ್ ಬರ್ತಾರೆ. ಅವರು ಪ್ರಜ್ಞೆ ತಪ್ಪಿರ್ತಾರೆ. ಹಾಗೆ ಅವರು ಕಣ್ಣು ತೆರೆದಾಗ ಬಾಷಿರ್ ಸರ್ಗೆ ಏನಾಯ್ತು ಅಂತ ಹೀರೋ ಹೋಗಿ ಕೇಳಿದಾಗ ನನಗೆ ಅವರ ಬಗ್ಗೆ ಗೊತ್ತಿಲ್ಲ ಅಂತ ಹಿಂದಿಯಲ್ಲೇ ಹೇಳ್ತಾರೆ. ನಮ್ ಹೀರೋಗಾದ್ರೆ ಹಿಂದಿ ಸಹ ಬರೋದಿಲ್ಲ. ಹಾಗೆ ನಮ್ ಹೀರೋ ಏನ್ ಮಾಡ್ತಾರಂದ್ರೆ ಒಂದು 4-5 ಜನರನ್ನ ಕರ್ಕೊಂಡು ಬಾಷಿರ್ ಅವರನ್ನ ಹುಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬಾಷಿರ್ ಅವರ ಡೆಡ್ ಬಾಡಿ ಸಿಗುತ್ತದೆ. ಬಾಷಿರ್ ಅವರನ್ನ ನೆನೆಸ್ಕೊಂಡು ನಮ್ ಹೀರೋ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಅದು ಅಲ್ಲದೆ ಯಾರೋ ಪ್ಲಾನ್ ಮಾಡ್ಕೊಂಡೆ ಅವರನ್ನೇ ಕೊಲೆ ಮಾಡಿರೋದು ಅಂತ ರಘು ಜೊತೆ ಹೀರೋ ಹೇಳ್ತಾರೆ. ಹಾಗೆಲ್ಲ ಏನಿರೋದಿಲ್ಲ, ಈ ಗ್ರಾಮವಾಸಿಗಳೇ ಅವನನ್ನ ಕೊಂದಿರಬಹುದು ಅಂತ ಅವರ ತಲೆ ಮೇಲೆ ಹಾಕ್ತಾರೆ ಈ ಕೇಸನ್ನ. ತನಗೆ ಒಂದು ಒಳ್ಳೆ ಫ್ರೆಂಡ್ ಆಗಿದ್ದ ಬಾಷಿರ್ ಅವರನ್ನ ಗ್ರಾಮವಾಸಿಗಳು ಕೊಂದರು ಅಂತ ಕೇಳಿದಾಗ ನಮ್ ಹೀರೋಗೆ ಅವ್ರ ಮೇಲೆ ತುಂಬಾನೇ ಕೋಪ ಬರುತ್ತದೆ. ಹಾಗೆ ನಮ್ ಹೀರೋ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಆ ಮಿಲಿಟರಿ ಆಫೀಸರ್ ಹತ್ತಿರ ಹೋಗಿ ಬಾಷಿರ್ ಅವರನ್ನ ಈ ಗ್ರಾಮವಾಸಿಗಳೇ ಕೊಂದರ, ಅವರಿಗೆ ಏನಾಯ್ತು ಅಂತ ಕೇಳಿದಾಗ ಮಿಲಿಟರಿ ಆಫೀಸರ್ ಹೀರೋ ಜೊತೆ ಜಗಳಕ್ಕೆ ಬರ್ತಾರೆ. ಅವಾಗನೇ ನಮ್ ಹೀರೋಗೆ ತಿಳಿಯೋದು ಇದು ಇವರೆಲ್ಲರೂ ಸೇರ್ಕೊಂಡು ಮಾಡಿದ್ದ ಪ್ಲಾನ್ ಅಂತ. ಅಂದ್ರೆ ಅವರು ಸ್ಫೋಟಕ ವಸ್ತುಗಳನ್ನು ಅಪಹರಿಸ್ತಿದ್ದಾರೆ ಅಂತ ಸುಳ್ಳು ಮಾಹಿತಿ ಹೇಳಿ ನಮ್ಮ 4 ಜನರನ್ನು ಕಾಡಿಗೆ ಕಳಿಸಿ ಅದರಲ್ಲಿದ್ದ ಮಿಲಿಟರಿ ಆಫೀಸರ್ ಬಾಷಿರ್ ಅವರನ್ನ ಕೊಲೆ ಮಾಡ್ತಾರೆ. ನಂತರ ಈ ಗ್ರಾಮವಾಸಿಗಳೇ ಬಾಷಿರ್ ಅವರನ್ನ ಕೊಲೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಆಫೀಸರ್ ಅನ್ನ ಕೊಲೆ ಮಾಡಿದ್ರು ಅಂತ ಅವರ ಮೇಲೆ ಆಕ್ಷನ್ ತಗೊಂಡು ಅವರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಪ್ಲಾನ್ ಹಾಕಿರ್ತಾರೆ. ಇದು ತಿಳಿದ ಹೀರೋ ಡೈರೆಕ್ಟ್ ಆಗಿ ರಘು ಅವರ ಹತ್ತಿರ ಹೋಗಿ ವಿಷಯವನ್ನ ಹೇಳುತ್ತಾರೆ. ನೋಡಿದರೆ ಈ ಪ್ಲಾನ್ ಅನ್ನ ರಘು ಅವರೇ ಹಾಕಿದು ಅಂತ ನಮ್ ಹೀರೋಗೆ ತಿಳಿಯುತ್ತದೆ. ಹಾಗೆ ರಘು ಅವರು ಮತ್ತು ಪೊಲೀಸ್ ಆಫೀಸರ್ಸ್ ಆ ಗ್ರಾಮವಾಸಿಗಳನ್ನ ಓಡಿಸೋದಕ್ಕೆ ಅಂತ ಬರ್ತಾರೆ. ಹೀರೋ ನೋಡಿದ್ರೆ ಒಂದ್ ಕಡೆ ದಿಗ್ಭ್ರಮೆಗೊಂಡು ನಿಂತಿರ್ತಾರೆ. ಹಾಗೆ ಗ್ರಾಮವಾಸಿಗಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ರಘು ಅವ್ರ ಜೊತೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದರೆ ಇನ್ನು ಇವನನ್ನ ನಮ್ಮೊಟ್ಟಿಗೆನೆ ಇಟ್ಕೊಂಡ್ರೆ ನಮಗೇನೆ ತೊಂದರೆ ಅಂತ ಹೇಳಿ ರಘು ಮತ್ತು 5-6 ಪೊಲೀಸ್ ಆಫೀಸರ್ ಸೇರಿ ಹೀರೋ ವರ್ಗೀಸ್ ಅನ್ನ ಹೊಡೆದಾಕ್ತಾರೆ. ಇನ್ನೊಂದ್ ಕಡೆ ಆ ಗ್ರಾಮವಾಸಿಗಳ ಮೇಲೆ ಶೂಟಿಂಗ್ ಮಾಡಲಾಗುತ್ತದೆ. ಸೊ ನಮ್ ಹೀರೋ ಹೋಗಿ ತುಂಬಾ ಜನರನ್ನ ಕಾಪಾಡ್ತಾರೆ. ಆದ್ರೂ ಸಹ ಪೊಲೀಸ್ ಅವರು ತುಂಬಾ
ಜನರನ್ನ ಶೂಟ್ ಮಾಡಿ ಕೊಂದಿರ್ತಾರೆ. ಅದಾದ್ಮೇಲೆ ನಮಗೆ ನವೆಂಬರ್ ತಿಂಗಳು ಹೀರೋ ಗಾರ್ಡನ್ ನಲ್ಲಿ ಇರೋದನ್ನ ತೋರಿಸ್ತಾರೆ. ನೀನೇ ಅವರನ್ನ ಕೊಲೆ ಮಾಡಿರೋದು ಅಂತ ಹೇಳಿ ಒಪ್ಕೋ, ಇಲ್ಲ ಅಂದ್ರೆ ನಿನ್ನನ್ನೇ ಕೊಲೆ ಮಾಡ್ಬಿಡ್ತೀನಿ ಅಂತ ರಘುರಾಮ್ ಬಂದು ಹೀರೋನ ಬೆದರಿಸ್ತಾ ಇರ್ತಾರೆ. ಸೋತು ತುಂಬಾನೇ ಹೊತ್ತಾಯ್ತು, ಇವಾಗ ನಿನ್ನ ಕೈಯಲ್ಲಿರೋದು ಬರೀ ನಿನ್ನ ಉಸಿರಷ್ಟೇ, ಅದನ್ನ ಕಾಪಾಡ್ಕೋ ಅಂತ ಹೇಳಿದಾಗ ನಾನು ಸೋತಿಲ್ಲ ಗೆದ್ದೆ ಅಂತ ಹೇಳ್ತಾನೆ. ಅದಾದ್ಮೇಲೆನೆ ನಮಗೆ ತೋರಿಸೋದು ಹೀರೋ ನೋಡಿದ್ರೆ ಮುಂಚೆನೆ ಹೋಗಿ ಕೋರ್ಟ್ ನಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳಿರ್ತಾರೆ. ಅದು ಅಲ್ಲದೆ ಗ್ರಾಮವಾಸಿಗಳ ಮೇಲೆ ಫೈರ್ ಶೂಟ್ ಮಾಡಿದ್ರಲ್ವಾ, ಅವತ್ತು ಯಾರಿಗೂ ಸಹ ಏನು ಇಂಜುರಿ ಆಗಿಲ್ಲ ಅಂತ ರಘು ಮತ್ತು 5 ಪೊಲೀಸ್ ಆಫೀಸರ್ಸ್ ಗವರ್ಮೆಂಟ್ಗೆ ಅಪ್ರೂವಲ್ ಕೊಟ್ಟಿರ್ತಾರೆ. ಅದು ಸುಳ್ಳು, ಅವತ್ತು ತುಂಬಾ ಜನನೇ ತೀರಿ ಹೋಗಿದ್ದಾರೆ, ಅವರನ್ನೆಲ್ಲ ಒಂದು ಗುಂಡಿ ತಗೊಂಡು ಹೂತಾಕ್ಬಿಟ್ಟು ಬೆಂಕಿ ಹಚ್ಚಿದ್ದಾರೆ ಅಂತನೂ ನಮ್ ಹೀರೋ ಹೇಳಿರ್ತಾರೆ. ಕೋರ್ಟ್ ಅವರು ಸಹ ಅದು ನಿಜಾನ ಸುಳ್ಳ ಅಂತ ಚೆಕ್ ಮಾಡಿರ್ತಾರೆ. ಅದು ನಿಜಾನೇ ಅಂತ ಅವರಿಗೂ ಸಹ ತಿಳಿಯುತ್ತದೆ. ಹೀರೋ ರಘುರಾಮ್ ಜೊತೆ ಈ ವಿಷಯಗಳನ್ನೆಲ್ಲ ಹೇಳಿ ಆದ್ಮೇಲೆ ನಾನು ಸುರಕ್ಷಿತವಾಗಿಯೇ ಇದ್ದೀನಿ, ನೀವೇ ಇನ್ನು ಅಸುರಕ್ಷಿತರಾಗಿರ್ತೀರಾ ಅಂತ ಹೇಳ್ತಾನೆ. ಹೀರೋ ಇರೋ ವಿಷಯಗಳನ್ನೆಲ್ಲ ಕೋರ್ಟ್ ಅವ್ರ ಜೊತೆ ಹೇಳಿದಾಗ ರಘು ಅವ್ರ ಜೊತೆ ಇದ್ದ 5 ಪೊಲೀಸ್ ಆಫೀಸರನ್ನ ಅರೆಸ್ಟ್ ಮಾಡಿ ಅವರಿಗಿರುವ ಶಿಕ್ಷೆಯನ್ನ ಕೊಟ್ಟಿರ್ತಾರೆ. ಇನ್ನೊಂದ್ ಕಡೆ ಆ ಗ್ರಾಮವಾಸಿಗಳಿಗೆ ಗವರ್ಮೆಂಟ್ ವಸತಿ ಸೌಲಭ್ಯಗಳನ್ನು ಸಹ ಮಾಡಿಕೊಡ್ತಾರೆ. ಅದು ಅಲ್ಲದೆ ಆ ಗ್ರಾಮವಾಸಿಗಳಿಗೆ ಅಗೇನ್ಸ್ಟ್ ಆಗಿದ್ದ ಎಲ್ಲರನ್ನೂ ಸಹ ಅರೆಸ್ಟ್ ಮಾಡುವುದಾಗಿ ತೋರಿಸ್ತಾ ಈ ಮೂವಿಯನ್ನ ಮುಕ್ತಾಯಗೊಳಿಸ್ತಾರೆ.